ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇರಾನ್ಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟ ಅಮೆರಿಕ, ಇಸ್ರೇಲ್ ಮತ್ತೊಂದು ಶಾಖನ್ನು ಕೊಟ್ಟಿವೆ. ಇತ್ತೀಚೆಗಷ್ಟೇ ಸರ್ವೋಚ್ಚ ನಾಯಕನ ಕುಂದು ಹಾಕಿದ ಅಮೆರಿಕ, ಇಸ್ರೇಲ್ ಈಗ ಹೊಸ ಸರ್ವೋಚ್ಚ ನಾಯಕನ ಆಯ್ಕೆಗೆ ಕೂಡ ಅವಕಾಶ ಕೊಡೋದಿಲ್ಲ ಅನ್ನೋ ಸಂದೇಶವನ್ನು ಕೂಡ ಇರಾನ್ಗೆ ಕೊಟ್ಟಿದೆ. ಸರ್ವೋಚ್ಚ ನಾಯಕನನ್ನು ಆಯ್ಕೆ ಮಾಡಬೇಕಾಗಿದ್ದ ಎಕ್ಸ್ಪೋರ್ಟ್ ಅಸೆಂಬ್ಲಿಯ ಮೇಲೆ ದಾಳಿ ನಡೆದಿದೆ. ಹಾಗೆ ಇರಾನ್ನ ಬಹುತೇಕ ನಗರಗಳಲ್ಲೂ ಕೂಡ ವಿಮಾನ ನಿಲ್ದಾಣವನ್ನು ಹೊಡೆದು ಹಾಕುವ ಮೂಲಕ ಅರಬ್ ದೇಶಗಳ ಮೇಲಿನ ದಾಳಿಗೆ ಪ್ರತೀಕಾರ ಹೇಳಲಾಗಿದೆ. ಈ ನಡುವೆ ಫಾಕ್ಸ್ ನ್ಯೂಸ್ಗೆ ಸಂದರ್ಶನವನ್ನು ಕೊಟ್ಟಿರುವ ನೆತನ್ಯಾಹು ಈಗ ಇರಾನ್ ಮೇಲೆ ನಾವು ದಾಳಿ ಮಾಡದೇ ಇದ್ದಿದ್ರೆ ಅವರು ಅಣುಶಕ್ತರಾಗದ ಹಾಗೆ ಇನ್ನು ಯಾವತ್ತೂ ಕೂಡ ನಾವು ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ ಕೂಡ ಹೇಳಿದ್ದಾರೆ. ಇನ್ನು ಇರಾನ್ ತನ್ನ ಬಳಿ 11 ಅಣುಬಾಂಬ್ಗಳನ್ನು ಸಿದ್ಧ ಮಾಡಿಕೊಳ್ಳುವಷ್ಟು ಸಂಸ್ಕರಿಸಿದ ಯುರೇನಿಯಂ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಅದನ್ನು ಅಮೆರಿಕ ಕೂಡ ಖಚಿತಪಡಿಸಿದೆ. ಈ ಮಧ್ಯೆ ಇರಾನ್ನ ಅಣು ಸಂಶೋಧನಾ ಕೇಂದ್ರಗಳ ಜೊತೆ ನಾವು ಸಂಪೂರ್ಣವಾಗಿ ಸಂಪರ್ಕವನ್ನು ಕಳೆದುಕೊಂಡಿದ್ದೀವಿ ಅಂತ ರಷ್ಯಾ ಹೇಳಿದೆ. ಹಾಗಾದರೆ ಏನಾಗ್ತಿದೆ ಇರಾನ್ನಲ್ಲಿ, ಇದುವರೆಗೂ ಅಲ್ಲಿಂದ ಬಂದ ಮಾಹಿತಿಗಳೇನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಸ್ನೇಹಿತರೆ, ಇಸ್ರೇಲ್ ಅಮೆರಿಕ ಏನೇ ಮಾಡಿದರೂ ಕೂಡ ಇರಾನ್ ಬಗ್ತಾ ಇಲ್ಲ. ಉದಾಹರಣೆಗೆ ನೋಡಿ, ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ನಲ್ಲಿ ಅಮೆರಿಕ ದಾಳಿಯಲ್ಲಿ ಹತ್ಯೆಗೀಡಾಗಿದ್ದ ಅಲಿ ಖಮೇನಿಯ ಅವರ 56 ವರ್ಷದ ಪುತ್ರ ಮುಜ್ತಬಾ ಖಮೇನಿ ಅವರನ್ನ ಇರಾನ್ನ ನೂತನ ಪರಮೋಚ್ಚ ನಾಯಕನಾಗಿ ದೇಶದ ಸಿಯಾ ಧಾರ್ಮಿಕ ಪಂಡಿತರನ್ನು ಒಳಗೊಂಡ ಸಂಸ್ಥೆ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ ಆಯ್ಕೆ ಮಾಡಿದೆ. ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ ಅಲಿ ಖಮೇನಿ ಅವರ ಪುತ್ರ ಮುಜ್ತಬಾನನ್ನು ಮುಂದಿನ ಪರಮೋಚ್ಚ ನಾಯಕನಾಗಿ ಆಯ್ಕೆ ಮಾಡಿದೆ ಎಂದು ಇರಾನ್ನ ಇಂಟರ್ನ್ಯಾಷನಲ್ ಮೀಡಿಯಾ ಒಂದು ವರದಿ ಮಾಡಿದೆ. ಈ ಬೆಳವಣಿಗೆ ಅಲಿ ಖಮೇನಿ ಅವರ ನಿಧನದ ನಂತರ ನಡೆದಿದೆ. ಅಮೆರಿಕ ಇಸ್ರೇಲ್ ದಾಳಿಗಳ ಹಿನ್ನೆಲೆಯಲ್ಲಿ ಖಮೇನಿ ಹತ್ಯೆಗೀಡಾಗಿದ್ದು ಪಶ್ಚಿಮ ಏಷ್ಯಾದಂತಹ ಶಸ್ತ್ರ ಸಂಘರ್ಷಗಳನ್ನು ಕೂಡ ಹೆಚ್ಚಿಸಿವೆ. ಇನ್ನು ಪರಮೋಚ್ಚ ನಾಯಕನ ಸ್ಥಾನವು ರಾಜ್ಯದ ಎಲ್ಲ ವಿಷಯಗಳ ಮೇಲೆ ಅಂತಿಮ ಅಧಿಕಾರವನ್ನು ಇರಾನಿನ ಸಶಸ್ತ್ರ ಪಡೆಗಳು ಮತ್ತು ಪ್ರಭಾವಿ ರೆವಲ್ಯೂಷನರಿ ಗಾರ್ಡ್ ಮೇಲೆ ನಿಯಂತ್ರಣವನ್ನು ಹೊಂದಿದೆ. ಇನ್ನು ಮುಜ್ತಬಾ ಖಮೇನಿ ಯಾರು? ಇವರು ಇತ್ತೀಚೆಗಷ್ಟೇ ಮೃತಪಟ್ಟ ಇರಾನಿನ ನಾಯಕ ಅಲಿ ಖಮೇನಿ ಅವರ 2ನೇ ಪುತ್ರ. ಅವರು ಪದೋನ್ನತಿ ರಾಜಕೀಯವಾಗಿ ಸಂವೇದನಾಶೀಲ ವಿಷಯವಾಗಬಹುದು. ಯಾಕಂದರೆ ಇಸ್ಲಾಮಿಕ್ ರಿಪಬ್ಲಿಕ್ ದೀರ್ಘಕಾಲದಿಂದ ವಂಶಪಾರಂಪರ್ಯವಾಗಿ ಆಡಳಿತವನ್ನು ಟೀಕಿಸುತ್ತಿದ್ದ ತಾನು ರಾಜಶಾಹಿಯಾಗಿ ಪರ್ಯಾಯ ವ್ಯವಸ್ಥೆಗೆ ಎಂದು ಹೇಳಿಕೊಂಡಿದೆ. ಇನ್ನು ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿಯ ಮಗನನ್ನ ಮುಜ್ತಬಾ ಖಮೇನಿ ಇರಾನ್ನ ಎಕ್ಸ್ಪರ್ಟ್ ಕೌನ್ಸಿಲ್ ತಮ್ಮ ಹೊಸ ಸರ್ವೋಚ್ಚ ನಾಯಕನಾಗಿ ಆಯ್ಕೆ ಮಾಡಿಕೊಂಡಿದ್ದ ನಂತರ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇದ್ದಂತೆ ಇದಕ್ಕೆ ಇಸ್ರೇಲ್ ಹಾಗೂ ಅಮೆರಿಕಗಳು ಕೂಡ ಪ್ರತಿಕ್ರಿಯೆ ಕೊಟ್ಟಿವೆ. ಇನ್ನು ಇಸ್ರೇಲ್ ಇದಕ್ಕೆ ಒಂದು ದೊಡ್ಡ ಆಘಾತವನ್ನು ಕೊಡ್ತಾ ಇದೆ. ನೀವು ಯಾವುದೇ ಹೊಸ ನಾಯಕನನ್ನು ಆಯ್ಕೆ ಮಾಡೋದಿಲ್ಲ, ಆಯ್ಕೆ ಮಾಡಬೇಕು ಅಂತ ಹೋದ್ರೆ ಕೂಡ ಹಾಗೆ ಹೋದವರನ್ನು ನಾವು ಎಂದಿಗೂ ಬಿಡೋದಿಲ್ಲ ಅನ್ನೋ ಸಂದೇಶವನ್ನು ಕೂಡ ಅಮೆರಿಕ ಇಸ್ರೇಲ್ಗಳು ಕೊಟ್ಟಿವೆ. ರೆಜಿಮ್ ಚೇಂಜ್ ಆದರೆ ಇಸ್ರೇಲ್ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಂತೆ ಅಮೆರಿಕದಲ್ಲಿ ಕೂಡ ಬಿರುಸಿನ ಚಟುವಟಿಕೆಗಳು ನಡೀತಾ ಇವೆ. ಇನ್ನು ಖಮೇನಿಯ ಮಗ ಅಧ್ಯಕ್ಷನಾದ ಅಂತ ಹೇಳಿಕೆ ಬಂದ ಕೂಡಲೇ ಈಗ ಇರಾನ್ ಕೂಡ ತುಂಬ ಅಲರ್ಟ್ ಆಗಿದೆ. ಯಾಕಂದರೆ ಆಲ್ರೆಡಿ ಅವರು ಒಬ್ಬ ರಕ್ಷಣಾ ಸಚಿವನನ್ನು ಕೂಡ ಕಳೆದುಕೊಂಡಿದ್ದಾರೆ. ಇನ್ನು ಇಡೀ ವಿಶ್ವದಲ್ಲೇ ಕೂಡ ಈ ಇರಾನ್ ಹಾಗೆ ಇಸ್ರೇಲ್ನ ಯುದ್ಧ ತುಂಬ ದೊಡ್ಡದಾಗುವ ಲಕ್ಷಣಗಳು ಕಾಡ್ತವೆ. ಮುಂದಿನ ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. 3ನೇ ಮಹಾಯುದ್ಧ ಆದರೂ ಆಗ್ಬೋದು ಅನ್ನೋ ಸಂದೇಶವನ್ನು ಕೂಡ ಇಡೀ ವಿಶ್ವಕ್ಕೆ ಇಸ್ರೇಲ್, ಅಮೆರಿಕ, ಇರಾನ್ ಹಾಗೆ ಈ ಎಲ್ಲ ಮಧ್ಯಪ್ರಾಂತ್ಯದ ರಾಷ್ಟ್ರಗಳು ಕೂಡ ಇವತ್ತಿನ ಈ ಸ್ಥಿತಿಯನ್ನು ನೋಡಿದರೆ ನನಗನ್ಸುತ್ತೆ. ಸ್ನೇಹಿತರೆ, ಫ್ಯಾಕ್ಸ್ ನ್ಯೂಸ್ ಸಂದರ್ಶನದಲ್ಲಿ ಕೊಟ್ಟಿರುವ ಅಮೆರಿಕದ ಮಧ್ಯಪ್ರಾಂತ್ಯ ವ್ಯವಹಾರಗಳ ಮುಖ್ಯಸ್ಥ ವಿಟ್ಕಾಬ್ ಇರಾನ್ ಬಳಿ 65ರಷ್ಟು ಸಂಸ್ಕರಿಸಿದ ಯುರೇನಿಯಂ ಸುಮಾರು 400 kgಗೂ ಅಧಿಕ ಪ್ರಮಾಣದಲ್ಲಿ ಇದೆ ಅನ್ನೋ ಮಾಹಿತಿಯನ್ನು ಕೂಡ ಮಾತುಕತೆಗಳ ಸಂದರ್ಭದಲ್ಲಿ ಇರಾನ್ನ ರಾಜತಾಂತ್ರಿಕರು ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. 65ರಷ್ಟು ಸಂಸ್ಕರಿಸಲ್ಪಟ್ಟ ಯುರೇನಿಯಂ ಸಣ್ಣ ಪ್ರಮಾಣದ ಆಯುಧಗಳನ್ನು ಮಾಡಿಕೊಳ್ಳುವಷ್ಟು ಕ್ವಾಲಿಟಿಯ ಯುರೇನಿಯಂನ್ನು ಅನಿಸಿಕೊಳ್ಳುತ್ತೆ. ಇದನ್ನು ಬಳಸಿ ಇರಾನ್ 11 ಅಣುಬಾಂಬ್ಗಳನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಕೂಡ ಇರಾನ್ ಒಪ್ಪಿಕೊಂಡಿದೆ ಅಂತ ವಿಟ್ಕಾಪ್ ತಿಳಿಸಿದ್ದಾರೆ. ಸ್ನೇಹಿತರೆ, ಇರಾನ್ ಈ ವಿಷಯವನ್ನು ಬಹಳಷ್ಟು ವರ್ಷಗಳಿಂದ ಸಾಕಷ್ಟು ಬಾರಿ ಹೇಳಿದೆ. ನಾವು ಮನಸ್ಸು ಮಾಡಿದರೆ ಯಾವ ಕ್ಷಣದಲ್ಲಿ ಬೇಕಾದರೂ ಬಾಂಬ್ಗಳನ್ನು ಮಾಡಿಕೊಳ್ಳುವ ಶಕ್ತಿಯನ್ನು ಹೊಂದಿದ್ದೀವಿ ಅಂತ ಇರಾನ್ ಹೇಳುತ್ತಲೇ ಬರ್ತಾ ಇತ್ತು. ಅದನ್ನು ಈಗ ಮತ್ತೊಮ್ಮೆ ವಿಟ್ಕಾಪ್ ಖಚಿತಪಡಿಸಿದ್ದಾರೆ. ಇನ್ನು ನೇತಾನ್ಸ್ ಅಲ್ಲಿ ಇರಾನಿನ ಅಣು ಸಂಶೋಧನಾ ಕೇಂದ್ರ ಸಂಸ್ಕರಣಾ ಘಟಕಗಳು ಎಲ್ಲ ಇವೆ. ಅದರ ಮೇಲೆ ಇಸ್ರೇಲ್ ಬಾಂಬು ದಾಳಿ ಮಾಡಿರುವುದು ನಿಜ ಅಂತ ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆ ಕೂಡ ಹೇಳಿದೆ. ನೇತಾನ್ಸ್ನಲ್ಲಿ ನೆಲದಾಳದಲ್ಲಿ ಇರಾನಿನ ಅಣು ಸಂಸ್ಕರಣಾ ಕೇಂದ್ರ ಇದೆ. ಅದರ ಮೇಲೆ ದಾಳಿಯಾಗಿದೆ. ಅದರಲ್ಲಿ ರೇಡಿಯೇಷನ್ಸ್ ಥರದ್ದೆಲ್ಲ ಆಗಿಲ್ಲ ಅಂತ ಕೂಡ IAEA ಹೇಳಿದೆ. ಇದರ ಬೆನ್ನಲ್ಲೇ ಇರಾನಿನ ಅಣು ಸಂಶೋಧನಾ ಕೇಂದ್ರ ಜೊತೆ ನಮಗೆ ಸಂಪರ್ಕ ಕಡಿದು ಹೋಗಿದೆ ಅನ್ನೋ ಮಾತನ್ನು ರಷ್ಯಾದ ರೊಸಟಾಮ್ ಹೇಳಿಕೊಂಡಿದ್ದಾರೆ.
ಸ್ನೇಹಿತರೆ, ಈ ಬುಜರ್ನಲ್ಲಿ ಇರಾನಿನ ನಾಗರಿಕ ಅಣು ಸಂಶೋಧನಾ ಕೇಂದ್ರ ಇದೆ. ಅಲ್ಲಿ ರಿಯಾಕ್ಟರ್ಗಳಿವೆ. ಇವು ಅಣು ಬಾಂಬ್ ಮಾಡೋದಕ್ಕೆಲ್ಲ ಬದಲಿಗೆ ಅಣು ಇಂಧನ ಮೂಲಕ ವಿದ್ಯುತ್ತನ್ನು ತಯಾರು ಮಾಡುವ ಘಟಕ. ಇದು ನಾಗರಿಕ ಬಳಕೆಯ ಅಣು ಇಂಧನ ಕೇಂದ್ರ ಅಂತ ಇದನ್ನು ಸ್ಥಾಪನೆ ಮಾಡಿರೋದು, ಇದನ್ನು ನಿರ್ವಹಿಸ್ತಾ ಇರೋದು ಎಲ್ಲ ಕೂಡ ರಷ್ಯಾನೇ. ರಷ್ಯಾದ ರೊಜಟೋಮ್ ಅದನ್ನು ನೋಡಿಕೊಳ್ಳುತ್ತೆ. ಬುಷಹರ್ ಕೇಂದ್ರಗಳಲ್ಲಿ ಸುಮಾರು 250ಕ್ಕೂ ಹೆಚ್ಚು ರಷ್ಯನ್ ಸಿಬ್ಬಂದಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಇಸ್ರೇಲ್ ಮತ್ತು ಅಮೆರಿಕ ದಾಳಿಗಳು ಶುರುವಾದ ನಂತರ ಈ ಅಣು ಸಂಶೋಧನಾ ಕೇಂದ್ರದ ಯಾರೂ ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಇರಾನಿನ ಅಣು ಕೇಂದ್ರದ ಉಸ್ತುವಾರಿಯನ್ನು ಕೂಡ ಹೊತ್ತವರು ಕೂಡ ಈಗ ನಮ್ಮ ಸಂಪರ್ಕದಲ್ಲಿ ಇಲ್ಲ. ಇರಾನ್ನ ಸಚಿವರ ಮೂಲಕ ನಮಗೆ ಯಾವ ಮಾಹಿತಿ ಕೂಡ ಗೊತ್ತಾಗ್ತಿಲ್ಲ ಅಂತ ರಷ್ಯಾ ಕೂಡ ಹೇಳಿದೆ. ಸೊ ರಷ್ಯಾ ಕೂಡ ಅಣು ಕಾರ್ಯಕ್ರಮಕ್ಕೆ ಸಂಬಂಧಿಸಿದವರ ಜೊತೆ ಸಂಪರ್ಕ ಸಾಧಿಸೋಕ್ಕೆ ಒದ್ದಾಡ್ತದೆ. ಇನ್ನು ಇರಾನ್ ಮೇಲೆ ಮಂಗಳವಾರ ನಡೆದ ದಾಳಿಯಲ್ಲಿ ತಬ್ರೇಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮತ್ತು ಅದರ ಏರ್ಫೋರ್ಸ್ ಬೇಸ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿ ಮಾಡಿವೆ. ತೆಹರಾನ್ ಸೇರಿದಂತೆ ಅಲ್ಲಿನ ನಾನಾ ನಗರಗಳಲ್ಲಿ ವಿಮಾನ ನಿಲ್ದಾಣಗಳನ್ನು ಹೊಡೆದು ಹಾಕಲಾಗಿದೆ. ತೆಹರಾನ್ ಅಧ್ಯಕ್ಷರ ಪ್ಯಾಲೇಸ್ ಮೇಲೆ ಕೂಡ ಇಸ್ರೇಲ್ ಬಾಂಬಿಂಗನ್ನು ಮಾಡಿದೆ. ಯಾವ ದಾಳಿಯನ್ನು ನಿಯಂತ್ರಿಸೋಕ್ಕೆ ಇರಾನ್ಗೆ ಸಾಧ್ಯ ಆಗಿಲ್ಲ. ಹಾಗೆಯೇ ತೆಹರಾನ್ ಮತ್ತು ಇಸ್ವಾನ್ನಲ್ಲಿ ಕೂಡ ಬ್ಯಾಲಿಸ್ಟಿಕ್ ಮಿಸೈಲ್ ಉತ್ಪಾದನೆ ಮತ್ತು ಸಂಗ್ರಹಗಳ ಸೈಟ್ಗಳ ಮೇಲೆ ಕೂಡ ಇಸ್ರೇಲ್ ದಾಳಿ ಮಾಡಿದೆ. ಇನ್ನು ಇರಾನ್ ಕೂಡ ಇಡೀ ರಾತ್ರಿ ಇಸ್ರೇಲ್ ಮತ್ತು ಅರಬ್ ದೇಶಗಳ ವಿರುದ್ಧ ದಾಳಿಯನ್ನು ಮಾಡ್ತಾ ಇದೆ. ಇರಾನ್ ಹಾರಿಸಿದ ಬ್ಯಾಲಿಸ್ಟಿಕ್ ಮಿಸೈಲ್ ಒಂದು ಕತಾರ್ನಲ್ಲಿ ಅಮೆರಿಕದ ಅಲ್ ಉದಯ್ ಏರ್ ಬೇಸ್ ಮೇಲೆ ಬಿದ್ದಿದೆ ಅಂತ ಹೇಳಲಾಗ್ತದೆ. ಅಲ್ಲಿ ಸಾವು ನೋವುಗಳು ಕೂಡ ಎಷ್ಟು ಅನ್ನೋದು ಇನ್ನೂ ಖಚಿತ ಮಾಹಿತಿ ಗೊತ್ತಾಗ್ತಿಲ್ಲ. ಇನ್ನು ಇದುವರೆಗೆ ಅಮೆರಿಕ ಇರಾನ್ನಲ್ಲಿ ಏನೆಲ್ಲ ಮಾಡಿದೆ ಅನ್ನೋ ಬಗ್ಗೆ ಅಮೆರಿಕದ ಸೇನೆ ವಕ್ತಾರರು ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸುಮಾರು 50,000 ಸೈನಿಕರು, 200 ಫೈಟರ್ ಜೆಟ್ಸ್ ಹಾಗೂ 2 ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಇರಾನ್ ವಿರುದ್ಧ ಈ ದಾಳಿಯಲ್ಲಿ ಭಾಗವಹಿಸಿವೆ ಅನ್ನೋ ಮಾಹಿತಿಯನ್ನು ಕೂಡ ಅವರು ಹಂಚಿಕೊಂಡಿದ್ದಾರೆ. ಹಾಗೆ ಕುವೈತ್ ಇರಾನ್ನ ದಾಳಿಗಳಲ್ಲಿ ಸಾವಿಗೀಡಾದ 4 ಅಮೆರಿಕದ ಸೇನಾಧಿಕಾರಿಗಳು ಮತ್ತು ಗಾಯಗೊಂಡ ಸಿಬ್ಬಂದಿಗೆ ಅಮೆರಿಕದ ಸೇನಾ ವಕ್ತಾರ ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ. ಹಾಗೆ ಅಮೆರಿಕ ಇರಾನ್ ವಿರುದ್ಧ ಮಾಡ್ತಾ ಇರುವ ಈ ಕಾರ್ಯಾಚರಣೆಗೆ ಅಮೆರಿಕ ಕೆಲ ಯುರೋಪಿಯನ್ ದೇಶಗಳು ಸಹಕಾರವನ್ನು ಕೊಡ್ತಾ ಇದೆ ಅನ್ನೋ ಮಾತನ್ನು ಕೂಡ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅಮೆರಿಕದ ಈ ದಾಳಿಯನ್ನು ಖಂಡಿಸಿರುವ ಸ್ಪೇನ್ ವಿರುದ್ಧ ಡೊನಾಲ್ಡ್ ಟ್ರಂಪ್ ಬೆಂಕಿ ಕಾರಿದ್ದಾರೆ. ಸ್ಪೇನ್ ವಿರುದ್ಧ ನಾವು ಒಂದಷ್ಟು ಕ್ರಮಗಳನ್ನು ಈಸ್ಟರ್ಲಿ ಕೈಗೊಳ್ತೇವೆ ಅನ್ನೋ ಮಾಹಿತಿಯನ್ನು ಕೂಡ ಟ್ರಂಪ್ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಈ ಮೂಲಕ ತಮ್ಮ ಪರ ನಿಲ್ಲದ ಯುರೋಪಿಯನ್ ದೇಶಗಳಿಗೆ ಕೂಡ ಟ್ರಂಪ್ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಇರಾನ್ ಇಸ್ರೇಲ್ ನಡುವಿನ ಸಂಘರ್ಷದ ಕುರಿತಾದ ಒಂದಷ್ಟು ಮಾಹಿತಿ, ಮುಂದಿನ ಮತ್ತು ಹೆಚ್ಚಿನ ಅಪ್ಡೇಟ್ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.